ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ದಿನದ ಕಾರ್ಯಕ್ರಮ ನಾವು ಪ್ರಾರಂಭಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುವಂತೆ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿ ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು. ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನು ನಿನ್ನ ವಾಕ್ಯದಲ್ಲಿ ನಿಗೂಢವಾಗಿರತಕ್ಕಂಥ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 8ನೇ ವಚನ. ನೀನು ಈ ಕಂಡ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅದೋ ಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಭೂನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ, ಇದು ಮೊದಲು ಇತ್ತು, ಈಗ ಇಲ್ಲ, ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯ ಪಡುವರು ಎಂಬುದಾಗಿ. ನಾನು ಈ ಒಂದು ಮೃಗದ ಕುರಿತಾದಂಥ ಆ ವಿವರಣೆಯನ್ನು ನಾನು ನಿಮಗೆ ಕೊಟ್ಟೆ ಕಳೆದ ವಾರದಲ್ಲಿ. ಇನ್ನು ಕೆಲವು ವಿವರಣೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. Now we see that the beast, as I have explained to you last week, it is both a king and a kingdom. And the Bible says it was and is not and will ascend. I have explained how this will happen. The death will take place, and then he will be resurrected, and then he will come again. After the resurrection, the Antichrist will become possessed by a great demon from the abyss. ನಾನು ಕಳೆದ ಸಾರಿ ನಿಮಗೆ ಹೇಳಿದಂಥ ಒಂದು ಸತ್ಯಾಂಶ, ಈ ಕ್ರಿಸ್ತ ವಿರೋಧಿಯು ನಾವು 13ನೇ ಅಧ್ಯಾಯದಲ್ಲಿ ಈಗಲೇ ಓದಿದ ಹಾಗೆ ಆತನು ಮೃತಿ ಹೊಂದಿದ ನಂತರ ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವನ್ನು ಸರಿಹೋಲಿಯುವಂತೆ ಆತನು ಕೂಡ ಎದ್ದು ಬರುವನು ಎಂಬುದಾಗಿ ವಾಕ್ಯ ಹೇಳುತ್ತದೆ. That kind of a miracle that will be performed. And remember one thing, when he comes back, it is for eternal destruction. ಅದು ಆತನ ನಿತ್ಯವಾದಂಥ ನಾಶನಕ್ಕಾಗಿ ಇರುವಂತಹದ್ದು. He will be put into the lake of fire, and that is the place of Antichrist destruction. ನಾವು 19ನೇ ಅಧ್ಯಾಯ ಅದೇ 20ನೇ ವಚನಕ್ಕೆ ನಾವು ಬರುವಾಗ ನಾವು ಈತನ ಕುರಿತಾದ ಅಂತಿಮವಾದಂಥ ಒಂದು ಆ ಭಾಗವನ್ನು ನಾವಲ್ಲಿ ನಾವು ನೋಡಬಹುದು. 20ನೇ ವಚನ. Then the beast was captured, and with him the false prophet who worked signs in his presence, by which he deceived those who received the mark of the beast and those who worshipped his image. These two were cast alive into the lake of fire, burning with brimstone. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ ನಾವು ನೋಡತಕ್ಕಂಥ ಒಂದು ಬಹಳ ಕಠಿಣವಾದಂಥ ಒಂದು ಸತ್ಯ. ನಾವು ಏನು ನೋಡ್ತೇವೆ ಅಲ್ಲಿ 20ನೇ ವಚನದಲ್ಲಿ, ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು, ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು, ಮರಳುಗೊಳಿಸಿದ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದರು. ಇವರಿಬ್ಬರು ಜೀವ ಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ನನ್ನ ಪ್ರಿಯರೇ, this is the destination of Antichrist and Satan. ಕ್ರಿಸ್ತ ವಿರೋಧಿ ಮತ್ತು ಸೈತಾನನ ಅಂತಿಮವಾದಂಥ ಒಂದು ಸ್ಥಿತಿ.
Satan will be resurrected. But for what? To be pushed into eternal lake. ನಿತ್ಯವಾದಂಥ ಬೆಂಕಿಯ ಕೆರೆಗೆ ಅವರು ದೊಬ್ಬಲ್ಪಡುವರು. ನನ್ನ ಪ್ರಿಯರೇ, ನಾನು ಅನೇಕ ಸಾರಿ ಮಾತನಾಡುವಾಗ ಒಂದು ವಿಷಯ ಸ್ಪಷ್ಟೀಕರಣ ಮಾಡುತ್ತಾ ಬಂದಿದ್ದೇನೆ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಆತನು ಹೇಳಿದಂಥ ಅನೇಕ ಸತ್ಯಗಳಲ್ಲಿ ಒಂದು ಗಮನಾರ್ಹವಾದದ್ದೇನೆಂದರೆ, ಯೇಸು ಕ್ರಿಸ್ತನು ಆತನಿ ಲೋಕಕ್ಕೆ ತೀರ್ಪು ಮಾಡುವುದಕ್ಕೆ ಬರಲಿಲ್ಲ. The Bible never says that he has come to judge the world. He has come to rescue the world. ನಾನು ತೀರ್ಪು ಮಾಡುವುದಕ್ಕೆ ಬರಲಿಲ್ಲ, ನಾನು ನಿಮ್ಮನ್ನು ರಕ್ಷಿಸಲಿಕ್ಕೆ ಬರುವುದಿಲ್ಲ. ಆದರೆ ಯಾವಾತನು ನಾನು ಕಳುಹಿಸಿದಂಥ ಆ ಒಬ್ಬನೇ ಮಗನಾದ ಯೇಸುವನ್ನು ಅಂಗೀಕಾರ ಮಾಡುವುದಿಲ್ಲ, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡದ ಆ ಒಂದೇ ಒಂದು ಕಾರಣಕ್ಕಾಗಿ ಅವನು ತೀರ್ಪಿಗೊಳಗಾಗುವನು. ಮಾತ್ರವಲ್ಲದೆ ಸೈತಾನನ ಜೊತೆಯಲ್ಲಿ ಅವನು ನರಕಕ್ಕೆ ತಳ್ಳಲ್ಪಡುವನು. ಜೀಸಸ್ ಕ್ರೈಸ್ಟ್ ನೆವರ್ ಕೇಮ್ ಟು ಪುಟ್ ಎನಿಬಡಿ ಇನ್ ಟು ಹೆಲ್. God never created hell for any human being. God created hell for the devil, for Satan. Remember this truth forever and ever. God never created hell for any human being. But the saddest part, people who follow the devil, people who will worship the devil, people who will listen to the devil will make a choice to go to hell by their own decision. ಯಾರು ದುರಾತ್ಮನ ಸೈತಾನನ ಕ್ರಿಸ್ತ ವಿರೋಧಿಯ ಆತನ ಎಲ್ಲ ವಂಚನೆಗಳಿಗೆ ಒಳಗಾಗಿ ಆತನನ್ನು ಹಿಂಬಾಲಿಸುವ ತೀರ್ಮಾನವನ್ನು ಮಾಡುವರೋ ಅವರು ತಮ್ಮ ತೀರ್ಮಾನಗಳಿಂದ, it is not God who will send, but because of your choice, you chose to go to hell. ನೀನು ನರಕಕ್ಕೆ ಹೋಗುವಂತ ಆಯ್ದುಕೊಳ್ಳುವಿಕೆ ನೀನು ಮಾಡುವಿ. Never think that Jesus will push you to hell. Jesus wants you to be saved. ಯೇಸು ಕ್ರಿಸ್ತನು ನಿನ್ನನ್ನು ರಕ್ಷಿಸುವುದಕ್ಕಾಗಿ ಬಂದನೇ ಹೊರತು ನರಕಕ್ಕೆ ನಿನ್ನನ್ನು ಹಾಕಲಿಕ್ಕೆ ಅಲ್ಲ ಪ್ರಿಯರೇ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸುವಿನ ಸುವಾರ್ತೆ, for God so loved the world that he gave his only begotten Son, that whosoever believeth on him should not perish, but have everlasting life, not everlasting hell. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟು. ನನ್ನ ಪ್ರಿಯರೇ, today as you're listening to this message, remember one thing: God has created hell not for you, not for any human being, but for the devil. But if you reject Jesus Christ, if you refuse to accept Jesus Christ, you will choose to go with the devil to the hell. It's not that God will send you to hell. On the contrary, you will choose to go to hell. ನಾನು ಅವನೊಟ್ಟಿಗೆ ಹೋಗಲಿಕ್ಕೆ ನಾನು ತಯಾರಿದ್ದೇನೆ. I will go. That will be your choice. And that will be horrible. Oh, the eternal description. The Bible talks about it. Terrible words. ಆ ಅಂತಿಮ ದಿವಸದ ಆ ನರಕದ ಆ ಸಂಕಟ, ವೇದನೆ, ಆ ಒಂದು ಭಯಂಕರವಾದಂಥ ಸ್ಥಿತಿ ದೇವರ ವಾಕ್ಯ ಬಹಳ ವಿಶೇಷವಾಗಿ ವರ್ಣಿಸುತ್ತದೆ. What is that eternal damnation? What is that eternal destruction? Oh, if you look into a little further in verse 11, the word of God says, the beast that was and is not is himself also the eighth, and is of the seventh, and is going to perdition. Now this is the lake of fire.
ದ ಪ್ಲೇಸ್ ಆಫ್ ಆಂಟಿಕ್ರೈಸ್ಟ್ ಡಿಸ್ಟ್ರಕ್ಷನ್. ಕ್ರಿಸ್ತ ವಿರೋಧಿಯು ನಾಶವಾಗುವುದಕ್ಕಾಗಿ ಇಡಲ್ಪಟ್ಟಂಥ ಆ ಬೆಂಕಿಯ ಕೆರೆ, ನರಕದ ಕೆರೆ. ದೆನ್ ದ ಬೈಬಲ್ ಟಾಕ್ಸ್ ಅಬೌಟ್ ದ ಬುಕ್ ಆಫ್ ಲೈಫ್. ನಾವು ಏನು ನೋಡಿದೆವಲ್ಲಿ, whose names are not written in the book of life. Book of life, it's the role of the elect written in eternity past by God. ದೇವರು ನಿತ್ಯ ಕಾಲದಿಂದಲೂ ಯಾರ್ಯಾರು ಜೀವ ಸ್ವರೂಪನಾದಂಥ ದೇವರನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಹಿಂಬಾಲಿಸಿದ್ದಾರೋ ಅವರ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಆತನು ಬರೆಯಿಸಿಟ್ಟಿದ್ದಾನೆ. ನೋಡ್ರಿ, ಅವರು ಮಾತ್ರ ನರಕಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. the elect will escape the antichrist deception. ದೇವರಿಂದ ಆರಿಸಲ್ಪಟ್ಟವರು ಕ್ರಿಸ್ತ ವಿರೋಧಿಯ ವಂಚನೆಯಿಂದ ಅವರು ಬಿಡುಗಡೆ ಹೊಂದುವರು. they have been redeemed by the Lord. The Bible says from the foundation of the world. From the foundation of the world. That means before the time began. Before the time began. A very frequent phrase that we see in the book of Matthew, Luke, John, Hebrews, 1 Peter, several places. What is it referring? ಯಾವುದನ್ನು ಇದು ಸೂಚಿಸ್ತಾ ಉಂಟು? It is referring to God's pre-creation plan. ದೇವರು ಈ ಸೃಷ್ಟಿಯನ್ನು ಮಾಡುವ ಮೊದಲೇ ಆತನ ನಿತ್ಯ ಕಾಲದ ಯೋಜನೆಯ ಕುರಿತಾಗಿ ಇದು ನಮಗೆ ಸ್ಪಷ್ಟೀಕರಣ ಮಾಡ್ತಾ ಉಂಟು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಗಮನಕ್ಕೆ ತರತಕ್ಕಂಥ ಅಮೂಲ್ಯವಾದಂಥ ಒಂದು ಸತ್ಯ ಏನದು? ದೇವರ ವಾಕ್ಯ ಹೇಳುವಂತಹದ್ದನ್ನು ಗಮನಿಸಿರಿ. 9ನೇ ವಚನಕ್ಕೆ ಬರುವಾಗ ನಾವಲ್ಲಿ ಏನು ನೋಡ್ತೇವೆ? ಹಿಯರ್ ಈಸ್ ದ ಮೈಂಡ್ ವಿಚ್ ವಾಸ್ ವಿಸ್ಡಮ್. ದ 7 heads are 7 mountains. 7 heads are 7 mountains on which the woman sits. The 7 mountains. 7 ಪರ್ವತಗಳಂತೆ. The Greek word is often used of hills. If you look into Matthew, John, in several passages, there are many commentators. They interpret this expression to mean Rome, which sits on the 7 hills. 7 ಪರ್ವತಗಳ ಮೇಲೆ ಸುತ್ತನಿಂದ ಇರತಕ್ಕಂಥ ರೋಮ್ ಪಟ್ಟಣ ಎಂಬುದಾಗಿ ಅನೇಕರು ಇದರ ಕುರಿತಾಗಿ ವರ್ಣನೆ ಕೊಡುತ್ತಾರೆ. It is true that the final worldwide system of false religion includes, but is not necessarily limited only to Rome, but specifically the 7 mountains. In context, it likely symbolizes the 7 kingdoms and their kings. 7 ರಾಜ್ಯಗಳು. ನಾವು ಮುಂದಕ್ಕೆ 10ನೇ ವಚನಕ್ಕೆ ಬರುವಾಗ ನಮಗೆ ಇನ್ನೂ ಸ್ವಲ್ಪ ಸ್ಪಷ್ಟವಾಗ್ತದೆ. ಅಲ್ಲಿ ಏನಂತ ಉಂಟು? There are also 7 kings. 5 have fallen, 1 is, and the other has not yet come. And when he comes, he must continue a short time. What a beautiful explanation. What a beautiful explanation. How come that you can conclude then that this is Rome? It is not Rome. ದೇವರ ವಾಕ್ಯದ ಆ ಸತ್ಯದ ಹಿನ್ನೆಲೆಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ವಾಕ್ಯದ ವಿವರಣೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. 10ನೇ ವಚನದಲ್ಲಿ ಉಂಟು, there are also 7 kings. 5 have fallen, 1 is. ನಾವು ಒಂದು ನೆನಪಿಟ್ಟುಕೊಳ್ಳೋಣ, 7 ಸಾಮ್ರಾಜ್ಯಗಳು, 5 ಈಗಲೇ ಕೆಡವಿ ಹೋಯಿತು. 6ನೇ ಸಾಮ್ರಾಜ್ಯ ಅದು ಇವಾಗ ಪ್ರಾಬಲ್ಯಕ್ಕೆ ಬರ್ತದೆ. ಯಾವುದಾದ್ರು ರೋಮ್ ಸಾಮ್ರಾಜ್ಯ.
ನನ್ನ ಪ್ರಿಯರೇ, ಯೇಸು ಕ್ರಿಸ್ತನ ಜನನದ ಕಾಲದಲ್ಲಿದ್ದಂಥ ರೋಮ್ ಆ ಸಾಮ್ರಾಜ್ಯ ಅದು ಪ್ರಾಬಲ್ಯಕ್ಕೆ ಬರುತ್ತದೆ. ಅಷ್ಟು ಮಾತ್ರ ಅಲ್ಲ, ದ ಬೈಬಲ್ ಸೇಸ್ 5 have fallen, 1 is, and the other has not yet come. The Bible is talking about the 7th kingdom. 7ನೇ ರಾಜ್ಯದ ಕುರಿತು ಹೇಳ್ತಾ ಉಂಟು. ಅದಿನ್ನು ಬರಲಿಲ್ಲ. It has not yet come. When the Bible is telling it has not yet come, how come that we can conclude that it is Rome? It is a wrong interpretation. Now the Bible says, and when he comes, he must continue a short time. When he comes, now I have told you one thing, the last empire, it is significant by 2 things. 2 ವಿಷಯಗಳಿಂದ ಪ್ರಾಮುಖ್ಯವಾದದ್ದು. Number 1, the king. Number 2, his kingdom. Now who will be the king? Antichrist will be the king. What will be the kingdom? Now that is his kingdom, the final kingdom of Antichrist. ಆದುದರಿಂದ ನಾವು ಈ ವಾಕ್ಯ ಭಾಗವನ್ನು ನಾವು ತಿಳಿದುಕೊಳ್ಳಬೇಕಾದರೆ, now we need to realize that as the scriptures say 5 have fallen, 1 is, and the other. Now we know that when John wrote, the Egyptian kingdom has gone, Assyrian kingdom has gone, Babylonian kingdom has gone, Medo-Persian kingdom has gone, the Greek empires had gone out of existence. When John was writing, which kingdom was present? It was Rome. It was a Roman kingdom. The Rome still existed. And the Antichrist empire had not yet come. When John was writing this letter, whether Antichrist kingdom had come? No. ಕ್ರಿಸ್ತ ವಿರೋಧಿಯ ಆ ರಾಜ್ಯ ಆಗಲೇ ಬಂದಿತ್ತಾ? ಬಂದಿರಲಿಲ್ಲ. ಅದು ಇನ್ನೂ ಬರಬೇಕು. When it does, it will be brief. ಅದು ಬಂದಾಗ ಅದು ಸ್ವಲ್ಪ ಕಾಲ ಮಾತ್ರವೇ ಇರುತ್ತದೆ. ಅದು ಹೆಚ್ಚು ಕಾಲ ಇರುವುದಿಲ್ಲ. ಇದು ಬಹಳ ವಿಚಿತ್ರವಾದ. ನೋಡ್ರಿ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯಕ್ಕೆ ಬರೋಣ. 12ನೇ ವಚನವನ್ನು ನಾವು ನೋಡುವಾಗ ನಾವಲ್ಲಿ ಏನು ನೋಡ್ತೇವೆ ಗೊತ್ತುಂಟ? 12ನೇ ಅಧ್ಯಾಯ 12ನೇ ವಚನ. Therefore rejoice, O heaven, and you who dwell in them. Woe to the inhabitants of the earth and the sea, for the devil has come down to you, having great wrath, because he knows that he has a short time. Antichrist will come. The devil will come. Yes, it is true that he will have a world government. But the Bible says it is only for a short period. ದೇವರ ವಾಕ್ಯ ಏನು ಹೇಳ್ತಾ ಉಂಟು? ಕ್ರಿಸ್ತ ವಿರೋಧಿಯ ಆ ಕಾಲ ಅದು ಸ್ವಲ್ಪ ಕಾಲಕ್ಕೆ ಮಾತ್ರವೇ ಇರುವಂತಹದ್ದು. So Antichrist empire has not yet come. ನನ್ನ ಪ್ರಿಯರೇ, ನಾವು ಈ ದಿವಸದ ಲೋಕದ ವಿದ್ಯಮಾನಗಳನ್ನು ನಾವು ಗಮನಿಸುವಾಗ ನಾವು ಯಾವುದಕ್ಕೀಗ ನಾವು ಸದ್ಯದಲ್ಲಿ ನಾವು ತಯಾರಾಗ್ತಾ ಇದ್ದೇವೆ ಗೊತ್ತುಂಟ? The world is getting ready for the final kingdom, the Antichrist kingdom, the world government. When the world government comes, as I told you, there will be an economic unity, there will be a religious unity, there will be a political unity. Can you see the events that are taking place in the world? Yes, there are many things that are taking place, which gives a signal that the coming of the Antichrist kingdom is very near. But before the Antichrist kingdom will come, praise God, if you are a Christian believer, the church of God will be lifted up. ಯೇಸು ಕ್ರಿಸ್ತನ ಸಭೆ ಮೇಲೆ ಕೆತ್ತಲ್ಪಡುವುದು. ಯೇಸುವಿನ ಜೊತೆಯಲ್ಲಿ ನಾವು ಸದಾ ಕಾಲ ಇರುವೆವು. ಮಾತ್ರವಲ್ಲದೆ ಆತನ ರಾಜ್ಯವನ್ನು ನಿರೀಕ್ಷಿಸಿಕೊಂಡವರು,
ಆತನ ಜೊತೆಯಲ್ಲಿ ಸದಾ ಕಾಲವು ಇರುವರು. ಆದರೆ ಕ್ರಿಸ್ತ ವಿರೋಧಿಯ ಈ ಒಂದು ಅಂತಿಮವಾದಂಥ ಸರ್ಕಾರ, ಲೌಕಿಕವಾದಂಥ ಸರ್ಕಾರ, ಈ ಲೋಕದಲ್ಲಿ ವಿವರಣೆ ಮಾಡಲ್ಪಟ್ಟಂಥ ಸರ್ಕಾರ, ಅದು ಎಂಥ ಸರ್ಕಾರ ಅಂತೆ ನಾವು ಹಿಂದೆ ಕಳೆದಂಥ 4-5 ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಾ ಬಂದೆವು. ಏನಂತೇಳಿ ನಾವು ನೋಡಿದೆವು? ಬಾಬೇಲಮ ಮಹಾನಗರಿ, ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂಬ ಗೂಢಾರ್ಥವಾದ ಹೆಸರುಂಟಪ್ಪ. ಇವಳು ಜಾರತ್ವ ಎಂಬಂಥ ದ್ರಾಕ್ಷಾರಸವನ್ನು ಇವಳು ಬೇರೆಯವರಿಗೆ ಕುಡಿಸ್ತಾಳೆ. ಮಾತ್ರವಲ್ಲದೆ ಬೇರೆಯವರು ಆ ಜಾರತ್ವ ಎಂಬ ದ್ರಾಕ್ಷಾರಸದಿಂದ ಕುಡಿದು ಮತ್ತರಾಗ್ತಾರೆ. Now that will be the explanation of the end time. ಅಂತಿಮ ದಿನದಲ್ಲಿ ಜನರು ಲೌಕಿಕರಾಗಿ ಜೀವಿಸ್ತಾರೆ. ಅದರ ಸೂಚನೆ ಈಗ ಉಂಟಾ ಇಲ್ವಾ? ಟುಡೇ ದ ವರ್ಲ್ಡ್ ಆನರ್ಸ್ ದೋಸ್ ಹೂ ಲಿವ್ ಇನ್ ಅನ್ಹೋಲಿ ಲೈಫ್. ಈ ದಿವಸದಲ್ಲಿ ಲೋಕವು ನೀನು ಅಯೋಗ್ಯವಾಗಿ, ಅಶುದ್ಧವಾಗಿ, ಕೆಟ್ಟತನದಲ್ಲಿ ಜೀವಿಸಿದರೆ ನಿನಗೆ ಸ್ವಲ್ಪ ಗೌರವ ಜಾಸ್ತಿ. ಈ ದಿವಸದಲ್ಲಿ ಒಂದು ವೇಳೆ ನೀನು ಅನ್ಯಾಯವಾಗಿ ಹಣ ಸಂಪಾದನೆ ಮಾಡಿದರೆ, ನೀನು ಬಹಳ ಐಶ್ವರ್ಯವಂತನಾದರೆ, ನಿನ್ನನ್ನು ಪುರಸ್ಕರಿಸುವವರು ಎಷ್ಟು ಜನರು. ಅನ್ಯಾಯದ ಹಣದಿಂದ ಅವನು ದೊಡ್ಡದಾದ ಅಂತಲ್ಲಿ ಯಾರು ಹೇಳೋದಿಲ್ಲ. ಅವನು ದೊಡ್ಡ ಮನುಷ್ಯರು. ನನ್ನ ಪ್ರಿಯರೇ, ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು ಅಂತ್ಯ ದಿನಗಳಲ್ಲಿ ಅನ್ಯಾಯ, ಅನಾಚಾರ, ಮಾತ್ರವಲ್ಲದೆ ಯೇಸುವನ್ನು ಹಿಂಬಾಲಿಸುವಂಥವರ ಕೊಲೆ ಅದು ನಡೆಯುವಂಥದ್ದು, ಸಂಭವಿಸುವಂಥದ್ದು, ಅದು ಖಂಡಿತ. ಬಟ್ ದ ಚರ್ಚ್ ಆಫ್ ಗಾಡ್ ವಿಲ್ ಬಿ ಲಿಫ್ಟೆಡ್ ಅಪ್. ಕ್ರಿಸ್ತನ ಸಭೆ ಮೇಲೆ ಕೆತ್ತಲ್ಪಡುವುದು. ಆದರೆ ಯಾರು ಆತನನ್ನು ಹಿಂಬಾಲಿಸ್ತಾರೋ, ಆದರೆ ಆ 7 ವರ್ಷದ ಸಂಕಟ ಕಾಲದಲ್ಲಿಯೂ ಅನೇಕರು ಯೇಸುವನ್ನು ನಂಬುವರು. ಅವರು ಹಿಂಸೆಗೊಳಗಾಗುವರು, ಅವರು ರಕ್ತಸಾಕ್ಷಿಗಳಾಗಿ ಸಾಯುವರು. ಆದರೆ ಅವರು ಕರ್ತನ ಜೊತೆಯಲ್ಲಿ ಸದಾ ಕಾಲಕ್ಕಿರುವರು. ನನ್ನ ಪ್ರಿಯರೇ, ಎಂಥ ಒಂದು ಅಮೂಲ್ಯವಾದಂಥ ಒಂದು ಸತ್ಯ ವಾಕ್ಯ ಏನು ಹೇಳ್ತಾ ಉಂಟೋ, ಈ ಗೊಟ್ಟು ಎಲ್ಲರಿಗೆ ಗೊತ್ತಿಲ್ಲಂತೆ. 9ನೇ ವಚನ ನಾವು ಮುಂದಿನ ವಾರ ವಿವರಣೆ ಮಾಡ್ತೇನೆ. ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗೋದು. ಅಂದರೆ ಅರ್ಥ ಏನು? ಯಾರು ಬುದ್ಧಿವಂತರು? ದೇವರು ನಮಗೆ ಕೊಟ್ಟಂಥ ಈ ಗ್ರಂಥ, ಈ ಸತ್ಯವನ್ನು ತಿಳುಕೊಂಡವನು ಬುದ್ಧಿವಂತನು. ಈ ಸತ್ಯವನ್ನು ತಿಳುಕೊಳ್ಳದವನು ಅವನು ಬುದ್ಧಿವಂತನಲ್ಲ. ನನ್ನ ಪ್ರಿಯರಾದ್ದರಿಂದ ನಾವು ದೇವರ ಸನ್ನಿಧಾನದಲ್ಲಿ ಬುದ್ಧಿವಂತರಾಗಿ ದೇವರ ವಾಕ್ಯದ ಸತ್ಯವನ್ನು ತಿಳ್ಕೊಂಡು ಆತನಿಗೆ ಯೋಗ್ಯರಾಗಿ ನಾವು ಜೀವಿಸೋಣ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ಅಂತ್ಯ ದಿವಸಗಳ ಸಂಗತಿಗಳು ನಡೆಯುವ ಮುಂಚಿತವಾಗಿ ನೀ ನಮಗೆ ಸ್ಪಷ್ಟವಾಗಿ ವಾಕ್ಯದಲ್ಲಿ ಬರೆಸಿಟ್ಟಿದ್ದಿ. ಅಂತಿಮ ದಿನದ ಸಂಗತಿಗಳು ಎಷ್ಟು ಸ್ಪಷ್ಟವಾಗಿ ಉಂಟು ದೇವರೇ. ಅನಾಚಾರ, ದುರಾಚಾರ, ಅಯೋಗ್ಯ ಸಂಗತಿಗಳು, ಲೌಕಿಕವಾದಂಥ ಎಲ್ಲ ರೀತಿಯ ಗಮ್ಮತ್ತು ಮಾಡುವುದು, ಲೌಕಿಕವಾದಂಥ ರೀತಿಯಲ್ಲಿ ಜೀವನ ಮಾಡುವಂಥದ್ದು, ಇದಕ್ಕೆ ಪುರಸ್ಕಾರ ಮಾಡತಕ್ಕಂಥ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಈಗ. ಮತ್ತು ಇದು ಅಂತಿಮವಾದಂಥ ದಿನಕ್ಕೆ ಅತಿ ಶೀಘ್ರವಾಗಿ ಸೇರ್ತಾ ಉಂಟು. ಆ 7 ವರ್ಷಗಳ ಕಾಲ ದೇವರ ಅದು ಎಷ್ಟು ಬೇಗನೆ ಅದು ದಾಟುವಂಥದ್ದು. ನನ್ನ ಪ್ರಿಯರೇ, ಆದ್ದರಿಂದ ನಮ್ಮ ಜೀವನದಲ್ಲಿ ನಿನ್ನ ಬರುವಿಕೆಗಾಗಿ ನಮ್ಮನ್ನು ಸಿದ್ಧ ಮಾಡಿಕೊಂಡು ನಂಬಿಗಸ್ತರಾಗಿ ಜೀವಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಆಮೇನ್.